ಹಲೋ ಹಾಯ್ ವೆಲ್ಕಮ್ ಟು ತೇಜ್ ಮಧ್ಯಮ ಕುಟುಂಬ ರೆಸಿಪೀಸ್. ಇವತ್ತು ನಾವು ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಹಳ್ಳಿ ಕಡೆ ವೆರಿ ಸಿಂಪಲ್ಲಾಗಿ ಮಾಡ್ತೀವಿ. ಇವತ್ತು ನಾವು ಬಳಸ್ತಾ ಇರೋದು ಸನ್ಫ್ಲವರ್ ಆಯಿಲ್. ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ, ಸನ್ಫ್ಲವರ್ ಆಯಿಲ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ, ಯಾಕಂದರೆ ಇದು ನಮ್ಮ ಮನೇಲೇ ಮಾಡಿರೋಂಥ ತುಪ್ಪ. ಹಳ್ಳಿಗಳಲ್ಲಿ ಮನೇಲೇ ಮಾಡ್ತೀವಲ್ಲ, ಒಂದು ಸ್ಪೂನ್ ತುಪ್ಪ. ತುಂಬಾ ಚೆನ್ನಾಗಿರುತ್ತೆ. ಸ್ಪೈಸಸ್ಸು ಏನೇನು ಬೇಕೋ ಸ್ಪೈಸಸ್ಸು, ಪಲಾವ್ಗೆ ಏನೇನು ಹಾಕ್ತೀವೋ ತರಕಾರಿ ಅನ್ನೋಕ್ಕೆ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ, ನಾನು ತುಪ್ಪದ ಸ್ಪೂನ್ ಹಾಗೆ ಇತ್ತು, ಅದ್ರಲ್ಲಿ ತುಪ್ಪ ಇರೋದ್ರಿಂದ ಅದ್ರಲ್ಲಿ ಹಾಗೆ ಇದು ಮಾಡಿಕೊಂಡೆ. ನೆಕ್ಸ್ಟು ಈರುಳ್ಳಿ ಟೊಮೊಟೊ. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕೆಂಪಾಳ ಹುರ್ಕೋಬೇಕು ಅದನ್ನು ಚೆನ್ನಾಗಿ. ಈರುಳ್ಳಿನ ನಾನು ರೋಸ್ಟ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ. ನೋಡ್ತಾ ಇದ್ದೀರಲ್ಲ, ಆ ಫ್ಲೇವರ್ ಎಷ್ಟು ಘಮ 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 ಅಂತ ಇರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ ರೀ. ನೆಕ್ಸ್ಟು ಟೊಮೆಟೊ ಹಾಕ್ಕೊತಾ ಇದ್ದೀನಿ. 2 ಹೆಚ್ಚಿಕ್ಕಿರೋಂಥ ಟೊಮೊಟೊನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೊಟೊ ಅದೆಲ್ಲ ಫುಲ್ಲು ಕ್ಲೀನಾಗಿ ರೋಸ್ಟ್ ಆಗಬೇಕು. ನೆಕ್ಸ್ಟು ಬಂದುಬಿಟ್ಟು ನಾವು ಅದಕ್ಕೆ ಇವಾಗ ಹಚ್ಚಿಕೊಂಡಿರೋಂಥ ತರಕಾರಿ ವೆಜಿಟೇಬಲ್ಸು ಏನೇನಿದೆ, ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು, ಕ್ಯಾಬೇಜು ಎಲ್ಲ ಹಾಕ್ಕೊತಾ ಇದ್ದೀವಿ. ಫುಲ್ಲು ರೋಸ್ಟ್ ಮಾಡಬೇಕು. ಇವಾಗ ಆರಾಮಾಗಿ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಎಲ್ಲ ಹಚ್ಕೊಂಡಿಟ್ಕೊಂಡಿದ್ರೆ ಬೇಗನೆ 10 ನಿಮಿಷದಲ್ಲೆಲ್ಲ ಆಗುತ್ತೆ. ಹಳ್ಳಿಗಳ ಕಡೆ ಎಲ್ಲ ಹೀಗೆ ರೀ. ಸ್ವಲ್ಪ ಅರಿಶಿನ ಬೇಕು ಅಂದರೆ ಆಪ್ಷನಲ್ಲು, ಬೇಡ ಅಂದರೆ ಬೇಡ. ಚೆನ್ನಾಗೆಲ್ಲ ರೋಸ್ಟ್ ಮಾಡ್ಕೋಬೇಕು. ತುಂಬಾ ಘಮ 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 ಅಂತ ಇರುತ್ತೆ ರೀ. ಈಗ ಸಬ್ಬಕ್ಕಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪಿರಲ್ಲೇ ಇರೋದು ರೀ. ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪಲ್ಲಿ ತುಂಬಾ ಬೆನಿಫಿಟ್ ಇದೆ. ಮೆಂತ್ಯ ಸೊಪ್ಪಲ್ಲೂ ಅಷ್ಟೇ ತುಂಬಾ ಬೆನಿಫಿಟ್ ಇದೆ. ಮೊದಲನೇ ಬಾರಿಗೆ ಸಬ್ಬಕ್ಕಿ ಸೊಪ್ಪು ಹಾಕ್ತಾ ಇರೋದು ನಾನು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹಾಕಿದ್ದೀನಿ, ಬಟ್ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟು ಸ್ವಲ್ಪ ಧನಿಯಾ ಪುಡಿ. ನಾನು ಇದಕ್ಕೆ ಬೇರೆ ಥರ ಅಂಗಡಿಯಿಂದ ತಂದಿರೋಂಥ ಯಾವುದೂ ಏನೂ ಹಾಕಿಲ್ಲ, ಖಾರದ ಪುಡಿ. ನಾವು ಮೊದಲೇಗೆ ಕೊತ್ತಂಬರಿ, ಪುದೀನ, ಮೆಂತ್ಯ 3 ರುಬ್ಬಿಕೊಂಡಿದ್ವಿ. ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ ಆಗಬೇಕು ಅಂದರೆ ಬೇಕು, ಇಲ್ಲಾಂದರೆ ಬೇಡ, ಆಪ್ಷನಲ್ಲ. ಫುಲ್ಲು ಎಲ್ಲ ರೋಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಮೊದಲಾಗೆ ರುಬ್ಬಿಕೊಂಡಿದ್ದೆ ಅದನ್ನು. ಬೇಗ ಪಟಾಪಟ್ ಬೇಗನೆ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಹಿಂಗೆ ಆಗ್ತಿದೆ ಅಂತ. ಅಕ್ಕಿ ಬಾಸುಮತಿ ಅಕ್ಕಿ ನಾನು ಮೊದಲೇ ತೊಳೆದು ಇಟ್ಕೊಂಡಿದ್ದೆ 5 ಮಿನಿಟ್ಸ್ ಮುಂಚೆನೇ. ಈಗ ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ಲನೂ ಹೊಂದಿಸ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಥರ ಹೀಗೆಲ್ಲ ಹಾಕ್ತಿದೆಯಲ್ಲ, ಈಗ ಇದಕ್ಕೆ ಸ್ವಲ್ಪ ರುಬ್ಬಿಕೊಂಡಿರೋಂಥ ನೀರು ಹಾಕ್ಕೊಳ್ಳೋಣ. ಜಾರಲ್ಲಿ ಏನು ನೀರಿತ್ತೋ ರುಬ್ಬಿಕೊಂಡಿರೋಂಥ ಮಸಾಲೆ ನೀರು. ಬೇಗನೆ ಆಗುತ್ತೆ, ಆರಾಮಾಗಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಬಿಸಿ ಇದಾಗ್ತಾಯಿದೆ, ಕುದಿ ಬರೋಷ್ಟಕ್ಕೆ ಶುರುವಾಗ್ತಾಯಿದೆ. ನಮಗೆ ಎಷ್ಟು ಬೇಕೋ ಅಷ್ಟು ಆಪ್ಷನಲ್ ಮೊಸರು. ನಿಮಗೆ ಯಾವ ಥರ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಮೊಸರು ಹಾಕ್ಕೋಬೇಕು, ಜಾಸ್ತಿನೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು 3 ಸ್ಪೂನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಫುಲ್ಲು ಇದು ಮಾಡ್ಕೊಳ್ಳಿ.
ನೋಡ್ತಾ ಇದ್ದೀರಲ್ಲ ಯಾವ ಥರ ಆಗ್ತಿದೆ ಅಂದ್ಬಿಟ್ಟು. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಹೋಗಿ ಸಾಯಂಕಾಲ ಫ್ರೀ ಇದ್ದಾಗ ನೋಡು. ಈಗ ನೀರು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದರ 2 ಪಟ್ಟು ನೀರು ಹಾಕಬೇಕು. ಈಗ ರೆಡಿ ಆಗ್ತಾಯಿದೆ, ಹಾಕಿದ್ದೀನಿ. ಈಗ ಫೈನಲಿ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಫೈನಲಿ ಒಂದು ಸರಿ ತಿರುಗಿಸೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಈಗ ನಾನು ಮುಚ್ಚಳ ಮುಚ್ತಾ ಇದ್ದೀನಿ. 2 ವಿಸಿಲ್ ಕೂಗಿಸ್ಕೊಳ್ಳೋಣ ನಾವೀಗ.